ಈ ಕಹಾನಿ ಜಗತ್ತಿಗೆ ಶಾಂತಿಯನ್ನು ಸಾರುತ್ತಿರುವ ಬೌದ್ಧ ಭಿಕ್ಕುಗಳದ್ದು. ಅಮೆರಿಕ ಮತ್ತು ಪ್ರಪಂಚದಾದ್ಯಂತ ಶಾಂತಿ, ಪ್ರೀತಿ, ದಯೆ ಮತ್ತು ಸಹಾನುಭೂತಿಯ ಅರಿವು ಮೂಡಿಸುವ ಉದ್ದೇಶದಿಂದ 19 ಬೌದ್ಧ ಭಿಕ್ಕುಗಳು ಆರಂಭಿಸಿರುವ ಶಾಂತಿಯ ನಡಿಗೆ. ಈ ಯಾತ್ರೆಯು ಯಾವುದೇ ಶಸ್ತ್ರಾಸ್ತ್ರವಿಲ್ಲದೆ, ಯಾವುದೇ ರಾಜಾತಿಥ್ಯವಿಲ್ಲದೆ, ಕೇವಲ ಕಾಲ್ನಡಿಗೆಯ ಮೂಲಕ ಸಾಗಿ ಬುದ್ಧನ ಶಾಂತಿ ಸಂದೇಶಗಳನ್ನು ಸಾರುವ ಯಾತ್ರೆಯಾಗಿದೆ. ಗೌತಮ ಬುದ್ಧರೇ ಹೇಳಿರುವಂತೆ, ದ್ವೇಷವು ದ್ವೇಷದಿಂದ ಗೆಲ್ಲುವುದಿಲ್ಲ, ಆದರೆ ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು. ಇದು ಶಾಶ್ವತ ನಿಯಮ ಎಂಬ ಸಂದೇಶವನ್ನು ಸಾರುತ್ತಾ ಈ ಬೌದ್ಧ ಭಿಕ್ಕುಗಳು ಸಂಚರಿಸುತ್ತಿದ್ದಾರೆ. ಈ ಭಿಕ್ಕುಗಳು ಹಲವು ಪ್ರದೇಶಗಳಲ್ಲಿ ಸಂಚರಿಸುತ್ತಿರುವಾಗ ಒಂದಷ್ಟು ಜನ ಹೂವು ನೀಡುತ್ತಾ, ಒಂದಷ್ಟು ಜನ ತಲೆಬಾಗಿ ಪ್ರಾರ್ಥಿಸುತ್ತಾ ಸ್ವಾಗತಿಸುತ್ತಿದ್ದಾರೆ. ಒಂದಷ್ಟು ಮಕ್ಕಳು ರಸ್ತೆಯಲ್ಲಿ ಊಟ ನೀರು ನೀಡುತ್ತಿದ್ದಾರೆ. ಹಲವಾರು ಕಡೆ ಈ ಬೌದ್ಧ ಭಿಕ್ಕುಗಳನ್ನು ಶಾಂತಿ ದೂತರೆಂದೇ ಶ್ಲಾಘಿಸುತ್ತಿದ್ದಾರೆ. ಈ ಯಾತ್ರೆಯಲ್ಲಿ ಇವರ ಜೊತೆಯಾಗಿದ್ದು ನಮ್ಮ ಭಾರತದ ಕೋಲ್ಕತ್ತಾ ಮೂಲದ ಒಂದು ಬೀದಿ ನಾಯಿ ಅಲೋಕ. ಭಿಕ್ಕುಗಳು ಕರೆಯದಿದ್ದರೂ ಅವರ ಜೊತೆಯಲ್ಲಿಯೇ ಸಾಗುತ್ತಾ ಅವರ ಪ್ರೀತಿ ಕರುಣೆಗೆ ಶರಣಾಗಿ ಅವರ ದಿಕ್ಕು ದಾರಿ ಬದಲಾದರೂ ಅವರೊಟ್ಟಿಗೆ ತಪ್ಪದೆ ಸಾಗುತ್ತಿದೆ. ಹಲವು ದೇಶಗಳ ಗಡಿ ಬದಲಾದರೂ ಜೊತೆಯಾಗಿಯೇ ಸಾಗುತ್ತಿದೆ. ಧಮ್ಮ ಮಾರ್ಗದಲ್ಲಿ ಸಾಗುತ್ತಾ ಧ್ಯಾನದ ಮಹತ್ವವನ್ನು ಸಾರುತ್ತಾ ಹಿಂಸೆಯನ್ನು ವಿರೋಧಿಸಿ ಸಾಗುತ್ತಿರುವ ಅಲೋಕ ಅನಾರೋಗ್ಯಗೊಂಡರೂ ಅಪಘಾತವಾದರೂ ಪುನಃ ಚೇತರಿಸಿಕೊಂಡು ಸಾಗುತ್ತಿದೆ. ಭಾರತದ ಈ ನಾಯಿಯು ದ ಪೀಸ್ ಡಾಗ್ ಎಂದೇ ಗುರುತಿಸಿಕೊಂಡಿದೆ. ಈ ಯಾತ್ರೆಯಿಂದ ವಿದೇಶದ ಹಲವಾರು ಕವಿಗಳು ಮತ್ತು ಲೇಖಕರು ಪ್ರಭಾವಿತರಾಗಿದ್ದು ಈ ಯಾತ್ರೆ ಮತ್ತು ಭಿಕ್ಕುಗಳನ್ನು ಕುರಿತು ಕವಿತೆ ರಚಿಸಿ ಅದರ ಜೊತೆ ಸಾಗುತ್ತಲೇ ಶಾಂತಿಯ ಗೀತೆಗಳನ್ನು ಹಾಡಿದ್ದಾರೆ. ಈ ರೀತಿಯಾಗಿ ಈ ಶಾಂತಿ ಯಾತ್ರೆಯು ಕೇವಲ ಆಧ್ಯಾತ್ಮಿಕ ಯಾತ್ರೆಯಾಗಿರದೆ ಕಲೆ, ಸಂಗೀತ, ಕರುಣೆಯ ಮೈತ್ರಿಯಾಗಿದೆ. ಕರುಣೆ, ಪ್ರೀತಿ, ಮೈತ್ರಿಗೆ ಒಂದು ಪ್ರಾಣಿಯೇ ಬದಲಾಗುವುದಾದರೆ ಇನ್ನು ಮನುಷ್ಯ ಯಾಕೆ ಬದಲಾಗಲಾರ ಎಂಬ ಮಹತ್ವದ ಸಂದೇಶವನ್ನ ಸಾರುತ್ತಿದೆ ಅಲೋಕ. ಏಕೆಂದರೆ ಶಾಂತಿಯು ಹೊರಗೆಲ್ಲಿಲ್ಲ, ಅದು ನಮ್ಮ ಅಂತರಾಳದಲ್ಲಿದೆ. ದ್ವೇಷದಿಂದ ಏನನ್ನೂ ಗೆಲ್ಲಲು ಸಾಧ್ಯವಿಲ್ಲ. ಕರುಣೆ, ಪ್ರೀತಿ, ಮೈತ್ರಿಯಿಂದ ಮಾತ್ರ ಸಾಧ್ಯ. ಬುದ್ಧರೇ ಹೇಳಿರುವಂತೆ ಇದೇ ಸತ್ಯ, ಇದೇ ಜಗದ ಪರಿವರ್ತನಾ ನಿಯಮ ಎಂಬ ಸಂದೇಶವನ್ನ ಸಾರುತ್ತಿದೆ.